ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ವಾಸಂತಿ ಅಂಬಲಪಾಡಿ ಇವರು ಬರೆದ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅನ್ನುವ ಕವಿತೆಯ ಪ್ರಶ್ನೋತ್ತರವನ್ನು ಗಮನಿಸೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಈ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅನ್ನುವಂತಹ ಈ ಕವನದ ವಾಚನ ಮತ್ತು ಭಾವಾರ್ಥದ ವಿಡಿಯೋವನ್ನು ಹಾಕಿದ್ದೇನೆ. ವಿದ್ಯಾರ್ಥಿಗಳೇ, ವಾಸಂತಿ ಅಂಬಲಪಾಡಿ ಅಂದರೆ ನಾನೇ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅನ್ನುವಂತಹ ಈ ಕವನದ ಪ್ರಶ್ನೋತ್ತರ ಗಮನಿಸ್ತಾ ಹೋಗೋಣ. ಈಗ ನಾವು 8 ಅಂಕದ ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆ ನೋಡಿ, ವಾಸಂತಿ ಅಂಬಲಪಾಡಿಯವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಕವನದಲ್ಲಿ ಅಭಿವ್ಯಕ್ತವಾಗುವ ಸ್ತ್ರೀಪರ ಕಾಳಜಿಯನ್ನು ವಿವರಿಸಿರಿ. ಉತ್ತರ ನೋಡಿ, ವಾಸಂತಿ ಅಂಬಲಪಾಡಿಯವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎನ್ನುವ ಈ ಕವನವನ್ನು ನನ್ನಮ್ಮ ನಿನ್ನಮ್ಮನಂತಲ್ಲ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸ್ತ್ರೀಪರ ಕಾಳಜಿ, ಚಿಂತನೆ, ಸಂವೇದನೆ ಈ ಕವನದ ಮೂಲ ಆಶಯ. ಪುರುಷ ಪ್ರಧಾನ ಸಮಾಜದ ರಕ್ತ ಪಿಪಾಸೆಯ ರಾಕ್ಷಸರಿಂದ ಅಬಲೆಯರು, ಕಂದಮ್ಮಗಳು, ಬಾಲೆಯರು ಹೇಗೆ ದುರಂತದ ಬದುಕನ್ನು ಕಂಡರು ಎಂಬುದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಈ ಕವನ ಪ್ರತಿಪಾದಿಸುತ್ತದೆ. ಪುರುಷ ಕ್ರೌರ್ಯಕ್ಕೆ ಬಲಿಯಾಗಿ ನಲುಗಿ ಹೋದ ಅಬಲೆಯರು, ಕಂದಮ್ಮಗಳು, ಬಾಲೆಯರಿಗೆ ಆದ ತಪ್ಪನ್ನು ಸರಿಪಡಿಸಲು ಮತ್ತೆ ತಿರುಗಿ ಬರಬೇಕು ಎನ್ನುವಂತಹ ಆಶಯ ಇಲ್ಲಿದೆ. ಅದಕ್ಕಾಗಿ ಉಳಿದ ಮಹಿಳೆಯರು ಅವರ ಆಗಮನಕ್ಕಾಗಿ ಗೌರವ ಸೂಚನಾರ್ಥವಾಗಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದಾರೆ. ಅಸಂಖ್ಯಾತ ಅಬಲೆಯರು, ಸಣ್ಣ ಕಂದಮ್ಮಗಳು, ಬಾಲೆಯರು ಈ ಕಿರಾತಕರಿಂದಾಗಿ ಹತರಾಗಿ ಹೋಗಿದ್ದಾರೆ. ಈ ಬಾಲೆಯರೆಲ್ಲ ರೆಕ್ಕೆ ಕಟ್ಟಿ ಆಕಾಶದ ಎತ್ತರ ಹಾರಬೇಕು, ಅಲ್ಲಿ ಬೇರೂರಿ ಜಗದ ಮೂಲೆ ಮೂಲೆಗೂ ತಮ್ಮ ಸಾಧನೆಯ ನಗುವನ್ನು ಪಸರಿಸಬೇಕು ಎಂಬ ವಿಶ್ವಾಸದೊಡನಿದ್ದವರು. ಇವರು ಕಿರಾತಕರಿಂದ ತಮಗೆ ಆದ ತಪ್ಪನ್ನು ತಿದ್ದಲು ಮತ್ತೆ ತಿರುಗಿ ಬರಬೇಕು ಎಂಬ ಆಶಯ ಇನ್ನುಳಿದ ಮಹಿಳೆಯರದು. ಅಂತೆಯೇ ಅವರು ಗತಿಸಿ ಹೋದ ಸೋದರಿಯರ ಬರುವಿಕೆಗಾಗಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದಾರೆ. ಈ ನೀಚ ಕಿರಾತಕರ ದೌರ್ಜನ್ಯಕ್ಕೆ ಸಣ್ಣ ಕಂದಮ್ಮಗಳೂ ಕೂಡ ಉಳಿಯಲಿಲ್ಲ. ಆ ಸಣ್ಣ ಕಂದಮ್ಮಗಳೆಲ್ಲ ಕಿರಾತಕರ ದೌರ್ಜನ್ಯಕ್ಕೆ ಎದೆಹಾಲು ತುಟಿಯಲ್ಲಿ ಆರುವ ಮುನ್ನವೇ, ತೊಟ್ಟಿಲ ನೆನಪು ಕರಗುವ ಮುನ್ನವೇ ಅಮ್ಮನಿಗೆ ತನಗೇನಾಗುತ್ತಿದೆ ಎಂದು ಹೇಳಲು ಪದ ಸಿಗದೆ ತಮ್ಮ ಕನಸುಗಳನ್ನು ನುಚ್ಚು ನೂರಾಗಿಸಿಕೊಂಡದ್ದುಂಟು. ಈ ಮೆಲುದನಿಯ ಎದೆಯ ಬಿಸಿಯುಸಿರಿನ ಕಂದಮ್ಮಗಳೂ ಕೂಡ ಕಿರಾತಕರಿಂದ ತಮಗಾದ ತಪ್ಪನ್ನು ತಿದ್ದಲು ತಿರುಗಿ ಹುಟ್ಟಿ ಬರಬೇಕು ಎಂಬ ಹಾರೈಕೆ ಇನ್ನುಳಿದ ಮಹಿಳೆಯರದು. ಅಂತೆಯೇ ಅವರು ಈ ಸಣ್ಣ ಕಂದಮ್ಮಗಳ ಬರುವಿಕೆಗಾಗಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದಾರೆ. ಹಾಗೆಯೇ ಅದೆಷ್ಟೋ ಹದಿಹರೆಯದ ಬಾಲೆಯರೂ ಕೂಡ ಕಿರಾತಕರ ಕರಿಕತ್ತಲಲ್ಲಿ ತಮ್ಮ ಕನಸುಗಳನ್ನು ಹೊಸಕಿ ಹಾಕಿದ್ದಾರೆ. ಆ ಕಿರಾತಕರ ಗಹಗಹಿಸುವ ಅಟ್ಟಹಾಸಕ್ಕೆ ತಮ್ಮ ದನಿಯನ್ನು ಕಳೆದುಕೊಂಡು ಧರ್ಮ, ಸತ್ಯ, ನ್ಯಾಯ ಸಿದ್ಧಾಂತಗಳನ್ನು ಮರೆತ ರಾಜಕೀಯದಾಟಕ್ಕೆ ನಲುಗಿ ಹೋಗಿದ್ದಾರೆ. ಈ ಬಾಲೆಯರು ಕಿರಾತಕರಿಂದ ತಮಗಾದ ತಪ್ಪನ್ನು ಸರಿಪಡಿಸಲು ಮತ್ತೆ ಹುಟ್ಟಿ ಬರಬೇಕು ಎಂಬ ಆಶಯದಿಂದ ಉಳಿದ ಸೋದರಿಯರು ಅವರ ಆಗಮನಕ್ಕಾಗಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದಾರೆ. ಕಿರಾತಕರಿಂದ ಹತರಾಗಿ ಹೋದ ಈ ಅಬಲೆಯರು, ಸಣ್ಣ ಕಂದಮ್ಮಗಳು, ಬಾಲೆಯರು ತಮಗಾದ ಅನ್ಯಾಯದ ವಿರುದ್ಧ ನ್ಯಾಯವನ್ನು ದೊರಕಿಸಿಕೊಳ್ಳಲು, ಹೆತ್ತವರ ನೋವನ್ನು ಶಮನಿಸಲು, ಒಳಗೊಳಗೇ ಕೊರಗುವ ಮರುಗುವ ನಾಲಿಗೆಯನ್ನು ಕತ್ತರಿಸಿಕೊಂಡಿರುವ ಈ ಅಬಲೆಯರ ಕಣ್ಣೀರನ್ನು ಒರೆಸಲು ಮತ್ತೆ ಅವರು ಹುಟ್ಟಿ ಬರಬೇಕು. ಹಾಗೆಯೇ ಮೆದುಮೈಯ ಮಾಂಸ ದಾಹದ ಈ ಕಿರಾತಕರ ರಕ್ತ ತರ್ಪಣವಾಗಬೇಕು, ಅಂದರೆ ಅವರ ಬಲಿಯಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಹೀಗೆ ಬಲಿಯಾಗಿ ಹೋದಂತಹ ಆ ಅಬಲೆಯರು ಮತ್ತೆ ತಿರುಗಿ ಬರಬೇಕು ಎಂಬ ಆಶಯದೊಂದಿಗೆ
ಅವರ ಆತ್ಮ ಶಾಂತಿಗಾಗಿ ಮೊಂಬತ್ತಿ ಉರಿಸಿ ಕಾಯುವ ಮುಖಾಂತರ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ವಿದ್ಯಾರ್ಥಿಗಳೇ, ಇನ್ನು 5 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಒಂದು ಪ್ರಶ್ನೆ ಇದೆ, ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಕವನದ ಆಶಯವನ್ನು ಬರೆಯಿರಿ. ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ವಾಸಂತಿ ಅಂಬಲ್ಪಾಡಿಯವರ ಒಂದು ಪ್ರಮುಖ ಸ್ತ್ರೀಪರ ಚಿಂತನೆ, ಕಾಳಜಿ, ಸಂವೇದನೆಯ ಒಂದು ವಿಶಿಷ್ಟವಾದಂತಹ ಕವನ. ಕಿರಾತಕ ಪುರುಷ ಸಮಾಜದಿಂದ ಸ್ತ್ರೀಯರ ಮೇಲಾಗುತ್ತಿರುವ ದೌರ್ಜನ್ಯ, ಶೋಷಣೆಗಳನ್ನು ಅನಾವರಣಗೊಳಿಸುವುದು ಹಾಗೂ ಅದಕ್ಕೆ ತಕ್ಕ ಶಾಸ್ತಿಯಾಗಬೇಕು ಎನ್ನುವುದು ಈ ಕವನದ ಮೂಲ ಆಶಯ. ಸ್ತ್ರೀಯರ, ಸಣ್ಣ ಕಂದಮ್ಮಗಳ, ಅಬಲೆಯರ ಮೇಲಾಗುತ್ತಿರುವ ಪುರುಷ ಕಿರಾತಕರ ದೌರ್ಜನ್ಯ ಇಂದು ನಿನ್ನೆಯದಲ್ಲ, ಅನಾದಿ ಕಾಲದ್ದು. ಶತಶತಮಾನಗಳಿಂದಲೂ ಸ್ತ್ರೀ ಪುರುಷರ ಶೋಷಣೆಗೆ ಒಳಗಾಗುತ್ತಲೇ ಇದ್ದಾಳೆ. ಈ ಕಿರಾತಕರಿಗೆ ಸಣ್ಣ ಕಂದಮ್ಮಗಳೂ ಕೂಡ ಬಲಿಯಾಗಿವೆ. ಈ ಕಿರಾತಕರ ದೌರ್ಜನ್ಯ, ಶೋಷಣೆಗಳ ಫಲವಾಗಿ ಅಸಂಖ್ಯಾತ ಮಹಿಳೆಯರ, ಕಂದಮ್ಮಗಳ ಕನಸುಗಳು ಹೊಸಕಿ ಹೋಗಿವೆ, ಜೀವ ನಲುಗಿ ಹೋಗಿವೆ. ಹಾಗಾಗಿ ಇಂಥವರು ಕಿರಾತಕರಿಂದ ತಮಗಾದ ಅನ್ಯಾಯದ ವಿರುದ್ಧ ನ್ಯಾಯವನ್ನು ದೊರಕಿಸಿಕೊಳ್ಳಲು, ಹೆತ್ತವರ ನೋವನ್ನು ಶಮನಗೊಳಿಸಲು, ಒಳಗೊಳಗೆ ಕೊರಗುವ, ಮರುಗುವ, ನಾಲಿಗೆಯನ್ನು ಕತ್ತರಿಸಿಕೊಂಡಿರುವ ಅಬಲೆಯರ ಕಣ್ಣೀರನ್ನು ಒರೆಸಲು ಮತ್ತೆ ಹುಟ್ಟಿ ಬರಬೇಕು ಎಂಬ ಆಶಯ ಈ ಕವನದ್ದು. ವಿದ್ಯಾರ್ಥಿಗಳೇ, ಮುಂದೆ ಸಂದರ್ಭವನ್ನು ಗಮನಿಸಿ. 1ನೇ ಸಂದರ್ಭ, ಮೆಲುದನಿಯ ಎದೆಯ ಬಿಸಿಯುಸಿರ ಕಂದಮ್ಮಗಳೇ. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ವಾಸಂತಿ ಅಂಬಲಪಾಡಿಯವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಪುರುಷ ಕಿರಾತಕರಿಗೆ ಸಣ್ಣ ಕಂದಮ್ಮಗಳೂ ಕೂಡ ಬಲಿಯಾಗಿ ಹೋದುದನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಂತೆ ಹೇಳುತ್ತಾರೆ. ಪುರುಷ ಕಿರಾತಕರಿಗೆ ಸಣ್ಣ ಕಂದಮ್ಮಗಳೂ ಕೂಡ ಉಳಿಯಲಿಲ್ಲ. ಸಣ್ಣ ಕಂದಮ್ಮಗಳು ಎದೆಹಾಲು ತುಟಿಯಲ್ಲಿ ಆರುವ ಮುನ್ನವೇ, ತೊಟ್ಟಿಲ ನೆನಪು ಕರಗುವ ಮುನ್ನವೇ ತನಗೇನಾಗುತ್ತಿದೆ ಎಂದು ಅಮ್ಮನಿಗೆ ಹೇಳಲೂ ಪದಗಳೂ ಸಿಗದೆ ಕಿರಾತಕರಿಗೆ ಬಲಿಯಾಗಿ ಕನಸುಗಳನ್ನು ನುಚ್ಚು ನೂರಾಗಿಸಿಕೊಂಡು ಹತರಾಗಿ ಹೋಗಿದ್ದಾರೆ. ಈ ಕಂದಮ್ಮಗಳು ತಮಗಾದ ಅನ್ಯಾಯವನ್ನು ಸರಿಪಡಿಸಲು ಮತ್ತೆ ಹುಟ್ಟಿ ಬರಬೇಕು ಎನ್ನುವುದು ಈ ಕವಯಿತ್ರಿಯ ಆಶಯ. ಇದನ್ನು ವಿವರಿಸುತ್ತಾ ಕವಯಿತ್ರಿ ಈ ಮೇಲಂತೆ ಹೇಳುತ್ತಾರೆ. 2ನೇ ಪ್ರಶ್ನೆ, ಇಲ್ಲಿ 2 ಮತ್ತು 3 ಇನ್ನು 2 ಪ್ರಶ್ನೆಗಳಿವೆ, ಅದಕ್ಕೆ ಒಂದೇ ಉತ್ತರವನ್ನು ಬರೆಯಿರಿ. ಮೊದಲ ಪ್ರಶ್ನೆ ನೋಡಿ, ನಾವಿಲ್ಲಿ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. 2ನೇ ಪ್ರಶ್ನೆ, ಆ ಕಿರಾತಕರ ರಕ್ತ ತರ್ಪಣಕ್ಕಾಗಿ. ಈ ಮೇಲಿನ ಸಾಲನ್ನು ವಾಸಂತಿ ಅಂಬಲಪಾಡಿಯವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಪುರುಷ ಕಿರಾತಕರಿಗೆ ಬಲಿಯಾಗಿ ಹೋದ ಅಬಲೆಯರು ತಮಗಾದ ನ್ಯಾಯವನ್ನು ಸರಿಪಡಿಸಲು ಮತ್ತೆ ಹುಟ್ಟಿ ಬರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಯಿತ್ರಿ ಈ ಮೇಲಿನ ಸಾಲನ್ನು ಹೇಳುತ್ತಾರೆ. ರೆಕ್ಕೆ ಕಟ್ಟಿ ಆಕಾಶದ ಎತ್ತರಕ್ಕೆ ಹಾರಬೇಕು, ಅಲ್ಲಿ ಬೇರೂರಿ ಜಗದ ಮೂಲೆ ಮೂಲೆಗೂ ತಮ್ಮ ಸಾಧನೆಯ ನಗುವನ್ನು ಪಸರಿಸಬೇಕು ಎಂಬ ವಿಶ್ವಾಸದಿಂದ ಅಬಲೆಯರು ಹಾಗೂ ಬಾಲೆಯರು ಕರಿಕತ್ತಲಲ್ಲಿ ಕನಸುಗಳನ್ನು ಹೊಸಕಿ ಹಾಕಿ ಕಿರಾತಕರ ಗಹಗಹಿಸುವಿಕೆಯ ಅಟ್ಟಹಾಸಕ್ಕೆ ತಮ್ಮ ದನಿಯನ್ನು ಕಳೆದುಕೊಂಡು ಸತ್ಯ, ಧರ್ಮ, ನ್ಯಾಯ ಸಿದ್ಧಾಂತಗಳೆಲ್ಲ ಮರೆತ ರಾಜಕೀಯದ ಆಟಕ್ಕೆ ನಲುಗಿ ಹೋಗಿದ್ದಾರೆ. ಈ ಸೋದರಿಯರೆಲ್ಲ ತಮಗಾದ ಅನ್ಯಾಯವನ್ನು ಸರಿಪಡಿಸಲು ಮತ್ತೆ ಹುಟ್ಟಿ ಬರಬೇಕು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಂತೆ ಹೇಳುತ್ತಾರೆ. ಇನ್ನು ಟಿಪ್ಪಣಿ ಬರೆಯಿರಿ. ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ. ವಿದ್ಯಾರ್ಥಿಗಳೇ, ಈ 2 ಪ್ರಶ್ನೆಗಳ ಉತ್ತರವನ್ನು ಸರಿಯಾಗಿ ಕೇಳಿಸಿಕೊಂಡು ಇದಕ್ಕೆ ಟಿಪ್ಪಣಿ ಬರೆಯಿರಿ. 1 ಅಂಕದ ಪ್ರಶ್ನೆ ನೋಡಿ, ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಕವನದ ಕವಯಿತ್ರಿ ಯಾರು ಅಥವಾ ಕರ್ತೃ ಯಾರು? ಉತ್ತರ ವಾಸಂತಿ ಅಂಬಲ್ಪಾಡಿ. 2ನೇ ಪ್ರಶ್ನೆ, ಈ ಕವನದ ಅಂದರೆ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಎಂಬ ಕವನದ ಆಶಯವೇನು? ಉತ್ತರ, ಅಬಲೆಯರು, ಕಂದಮ್ಮಗಳು, ಬಾಲೆಯರು ತಮಗಾದ ಅನ್ಯಾಯವನ್ನು ಸರಿಪಡಿಸಲು ಮತ್ತೆ ಹುಟ್ಟಿ ಬರಬೇಕು ಎಂಬುದೇ ಕವನದ ಆಶಯ. 3ನೇ ಪ್ರಶ್ನೆ, ಮೊಂಬತ್ತಿ ಉರಿಸಿ ಕಾಯುತ್ತಿದ್ದವರು ಯಾರು? ಉತ್ತರ, ಮಹಿಳೆಯರು. 4ನೇ ಪ್ರಶ್ನೆ, ಮೊಂಬತ್ತಿ ಉರಿಸಿ ಕಾಯುತ್ತಿರುವುದು ಯಾರಿಗಾಗಿ? ಉತ್ತರ, ಮೊಂಬತ್ತಿ ಉರಿಸಿ ಕಾಯುತ್ತಿರುವುದು ಕಿರಾತಕರಿಗೆ ಬಲಿಯಾದ ಅಬಲೆಯರು, ಕಂದಮ್ಮಗಳು ಮತ್ತು ಬಾಲೆಯರಿಗಾಗಿ. 5ನೇ ಪ್ರಶ್ನೆ, ರೆಕ್ಕೆ ಕಟ್ಟಿ ನಭದೆತ್ತರ ಹಾರಬೇಕು ಎಂಬ ವಿಶ್ವಾಸ ಯಾರದು? ಉತ್ತರ, ಅಬಲೆಯರದು.
6ನೇ ಪ್ರಶ್ನೆ, ಕನಸು ನುಚ್ಚು ನೂರಾಗಿಸಿಕೊಂಡವರು ಯಾರು? ಉತ್ತರ ಕಂದಮ್ಮಗಳು. 7ನೇ ಪ್ರಶ್ನೆ, ಕರಿಕತ್ತಲು ಎಂದರೆ ಏನು? ಉತ್ತರ ಕಿರಾತಕರ ಕ್ರೌರ್ಯ. 8ನೇ ಪ್ರಶ್ನೆ, ಗಹಗಹಿಸುವಿಕೆಯ ಅಟ್ಟಹಾಸಕ್ಕೆ ದನಿ ಕಳೆದುಕೊಂಡವರು ಯಾರು? ಉತ್ತರ ಬಾಲೆಯರು. 9ನೇ ಪ್ರಶ್ನೆ, ಸತ್ಯ ಧರ್ಮ ನ್ಯಾಯ ಸಿದ್ಧಾಂತಗಳನ್ನು ಮರೆತ ಆಟ ಯಾವುದು? ಉತ್ತರ ರಾಜಕೀಯ. ಕೊನೆಯ ಪ್ರಶ್ನೆ, ಬಾರದ ಲೋಕಕ್ಕೆ ಹೋದವರು ಮತ್ತೆ ಏಕೆ ಬರಬೇಕು? ಉತ್ತರ ಬಾರದ ಲೋಕಕ್ಕೆ ಹೋದವರು ತಮಗೆ ಆದ ತಪ್ಪನ್ನು ಸರಿಪಡಿಸಲು ಬರಬೇಕು. ಸರಿ ವಿದ್ಯಾರ್ಥಿಗಳೇ, ವಾಸಂತಿ ಅಂಬಲಪಾಡಿಯವರ ಮೊಂಬತ್ತಿ ಉರಿಸಿ ಕಾಯುತ್ತಿದ್ದೇವೆ ಅನ್ನುವಂತಹ ಕವನದ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ಹೊಸ ಒಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.